ಸಿಸ್ಟರ್, ನಮ್ಗೆ ಬೈಬಲ್ ನೀವ್ ಈ ತರ ಪ್ರೋಗ್ರಾಮ್ ಮಾಡೋದ್ರಿಂದ ನಮ್ಗೆ ಅಧ್ಯಾಯ ಅಂದ್ರೆ ಯಾವ್ಯಾವ ಕಾಂಡ ಅಂದ್ರೆ ಯಾವ್ಯಾವ ಬೈಬಲ್ಗಳು ಆದಿಕಾಂಡ, ವಿಮೋಚನಾ ಕಾಂಡ ಆತರ ಇದೆ ಅಂತ ಮಾತ್ರ ಗೊತ್ತಿತ್ತು. ಆದ್ರೆ ಅದ್ರಲ್ಲಿ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿರ್ತಾ ಇರ್ಲಿಲ್ಲ. ಇವಾಗ ಈ ತರ ಫ್ಯಾಮಿಲಿ ವೈಸ್ ನೀವು ಓದಿಸ್ತಾ ಇರೋದಕ್ಕೆ ಪ್ಲಸ್ ನೀವು ಇಂಟ್ರಡಕ್ಷನ್ ಕೊಡ್ತೀರಲ್ವಾ, ಅದ್ರಿಂದ ನಮ್ಗೆ ಸ್ವಲ್ಪ ಸ್ವಲ್ಪ ತುಂಬಾನೇ ಯೂಸ್ ಆಗಿದೆ. ಅಂದ್ರೆ ನಮ್ಗೆ ಒಂಚೂರು ಅರ್ಥ ಆಗಿದೆ. ಈ ಆದಿಕಾಂಡದಲ್ಲಿ ಇಷ್ಟಿದೆ, ಮತ್ತೆ ಇವಾಗ ವಿಮೋಚನಾ ಕಾಂಡಗೆ ಬಂದಿದ್ದಾರೆ, ಅಲ್ಲಿ ಯಾರಿದ್ದಾರೆ, ಮೋಶೆ ಅನ್ನೋರು ಬರ್ತಾ ಇದ್ದಾರೆ, ಆಮೇಲೆ ಅವರಾದ್ಮೇಲೆ ಯಾರು ಬರ್ತಾರೆ ಅನ್ನೋದು ನಮ್ಗೆ ಸ್ವಲ್ಪ 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 ಏನು ಮೇಡಮ್, ತುಂಬಾನೇ ಬೈಬಲ್ ಬಗ್ಗೆ ಗೊತ್ತಾಗ್ತಾ ಇದೆ. ಅದ್ರಲ್ಲೂ ನಮ್ಮ ಮಕ್ಕಳಿಗೆ ಇವತ್ತು ನಾನು ಬೈಬಲ್ ಕುತ್ಕೊಂಡು ಓದ್ತಾ ಇದ್ದಾರೆ ಅಂದ್ರೆ ನಂಗೆ ತುಂಬಾ ಸಂತೋಷ ಆಗಿದೆ. ಇವತ್ತು ನಾವು ಅವ್ರಿಬ್ರನ್ನೂ ಈ ತರ ಕೂರ್ಸಿರೋದು ನಂಗೆ ತುಂಬಾ ಖುಷಿ ಆಯ್ತು. ವೆರಿ ತುಂಬಾ ಗುಡ್ ಥ್ಯಾಂಕ್ ಅಮ್ಮ. ಯು ಮೇಡಮ್. ಥ್ಯಾಂಕ್ ಯು. ನಮ್ಗೆ ಸಂತೋಷ. ಸಿಸ್ಟರ್, ನಾವು ಎಷ್ಟೋ ಸಲ ಬೈಬಲ್ ಓದ್ಕೊಂಡು ಹೋಗ್ತಾ ಇರ್ತೀವಿ, ಆದ್ರೆ ಅದ್ರ ಇಷ್ಟು ವಿವರಣೆ ನಮ್ಗೆ ಗೊತ್ತಾಗಿರೋದಿಲ್ಲ. ಸುಮಾರು ಸಲ ಓದಿದ್ದೀನಿ ಸಿಸ್ಟರ್, ನಾನು ಓದ್ಕೊಂಡೇ ಹೋಗ್ತಾ ಇರ್ತೀನಿ, ಆದ್ರೆ ಈ ತರ ನಮ್ಗೆ ಗೊತ್ತಿಲ್ಲ. ಈಗ ಕಲಿತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇದೊಂದು ಆಪರ್ಚುನಿಟಿ ನೀವು ಕೊಟ್ಟಿರೋದಕ್ಕೆ ಬ್ರದರ್ ನಾದನ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಅವರು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ ಮಕ್ಕಳಿಗೆಲ್ಲ.